ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಸ್ಪರ್ಧಿಗಳಿಗೆ ಕಿಚ್ಚ ಶಾಕ್. ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಢವಢವ ಶುರುವಾಗುತ್ತೆ. ಯಾಕೆಂದ್ರೆ ವಾರದ ಮಧ್ಯದಲ್ಲಿಯೇ ಒಬ್ಬ ಸ್ಪರ್ಧಿಯ ಆಟ ಅಂತ್ಯವಾಗುತ್ತೆ. ಅವರಿಗೆ ವಿದಾಯ ಹೇಳಲು ಸುದೀಪ್ ಇರೋದಿಲ್ಲ. ಮಿಡ್ ವೀಕ್ ನಲ್ಲಿ ಎಲಿಮಿನೇಟ್ ಆದವರು ಆಗಿಂದಾಗಲೇ ದೊಡ್ಡಮನೆಗೆ ವಿದಾಯ ಹೇಳಬೇಕಾಗುತ್ತೆ. ಸೋಮವಾರದ ಸಂಚಿಕೆಯಲ್ಲಿ ಆರಂಭ ಆಗ್ತಾ ಇದ್ದಂತೆಯೇ ಬಿಗ್ ಬಾಸ್ ಮನೆಯ ಒಳಗಿನ ಟಿವಿಯಲ್ಲಿ ಸುದೀಪ್ ಕಾಣಿಸಿಕೊಂಡಿದ್ದಾರೆ. ಎಲ್ಲರಿಗೂ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಒಬ್ಬ ಸ್ಪರ್ಧಿ ಮನೆಯಿಂದ ಹೊರ ಹೋಗ್ತಾರೆ. ಹನುಮಂತನನ್ನ ಹೊರತುಪಡಿಸಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದೀರಿ. ಹೋಗುವವರಿಗೆ ಈಗಾಗಲೇ ಬ್ಯಾಡ್ ಲಕ್ ಹೇಳ್ತಿದ್ದೇನೆ. ಎಲ್ಲರೂ ಚೆನ್ನಾಗಿ ಆಟ ಆಡಿ, ಎಲ್ಲರಿಗೂ ಗುಡ್ ಲಕ್. ಡಬಲ್ ಮಾರಿ ಹಬ್ಬ ಶುರು ಅಂತ ಹೇಳಿ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಕಳೆದ ವಾರವಷ್ಟೇ ಮಾರಿ ಹಬ್ಬದಂತಹ ಟಾಸ್ಕ್ ಅನ್ನ ಕೊಡಲಾಗಿತ್ತು. ಈ ವಾರದ ಟಾಸ್ಕ್ ಇನ್ನಷ್ಟು ಕಠಿಣವಾಗಿರುತ್ತೆ. ಈಗ ಬಿಗ್ ಬಾಸ್ ನಲ್ಲಿ ಸೆಮಿಫೈನಲ್ ವಾರದ ನಡುವಿನಲ್ಲಿ ಇಬ್ಬರು ಹೊರಗೆ ಹೋಗೋದು ಬಹುತೇಕ ಖಚಿತ. ಧನ್ರಾಜ್, ರಜತ್, ಗೌತಮಿ ಜಾಧವ್, ಮೋಕ್ಷಿತಾ ಪೈ, ಭವ್ಯ ಗೌಡ, ಉಗ್ರಂ ಮಂಜು, ತ್ರಿವಿಕ್ರಮ್ ಅವರು ತಮ್ಮ ಉಳಿವಿಗಾಗಿ ಹೋರಾಟ ಮಾಡಬೇಕು. ಈ ಎಲ್ಲರಿಗೂ ಕೂಡ ಟಾಸ್ಕ್ ಅನ್ನ ನೀಡಲಾಗ್ತಾ ಇದೆ. ಮೊದಲು ಯಾರು ಆಟ ಆಡಬೇಕು ಎಂಬುದನ್ನು ನಿರ್ಧರಿಸುವ ಅವಕಾಶವನ್ನ ಮನೆಯ ಕ್ಯಾಪ್ಟನ್ ಆದಂತಹ ಹನುಮಂತು ಅವರಿಗೆ ಕೊಡಲಾಯಿತು. ಹನುಮಂತು ಅವರು ಮೊದಲ ಆಟಕ್ಕೆ ಭವ್ಯ ಅವರನ್ನ ಆಯ್ಕೆ ಮಾಡಿದ್ರು. ಕಳೆದ ವಾರ ಟಾಸ್ಕ್ ಆಡುವಾಗ ಭವ್ಯ ಅವರು ಹನುಮಂತನಿಗೆ ಹೊಡೆದಿದ್ರು. ಅದಕ್ಕಾಗಿ ಭವ್ಯ ಅವರನ್ನ ಜೈಲಿಗೂ ಕೂಡ ಕಳುಹಿಸಲಾಗಿತ್ತು. ಭವ್ಯ ಹೊಡೆದಾಗ ಹನುಮಂತನಿಗೆ ಬೇಸರ ಆಗಿದ್ ನಿಜ. ಆದ್ರೆ ಆ ನೋವನ್ನ ಮನಸ್ಸಿನಿಂದ ತೆಗೆದುಹಾಕಿ ಭವ್ಯ ಅವರನ್ನ ಟಾಸ್ಕ್ಗೆ ಮೊದಲ ಸ್ಪರ್ಧಿಯಾಗಿ ಆಯ್ಕೆ ಮಾಡಿದ್ದಾರೆ ಹನುಮಂತು ಅವರು. ಹನುಮಂತು ಅವರ ಈ ನಡೆಗೆ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.